ನಮಸ್ತೆ ಎಲ್ರಿಗೂ. ಇವತ್ತೊಂದು ಪುಟ್ಟ ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ. ಇದು ಎದೆ ಉರಿ ಮತ್ತೆ ಹುಳಿ ತೇಗಿಂದ ಎಲ್ಲ ತುಂಬಾ ನಾವು ಒಂದು ಸಫರ್ ಆಗ್ತೇವಲ್ವಾ, ಅದಕ್ಕೆ ಒಂದು ಈಸಿ ಆದಂತ ಒಂದು ರೆಮಿಡಿ ಇದು. ಮನೆಯಲ್ಲಿ ಇರುವಂಥದ್ದೇ ಒಂದು ವಸ್ತುವನ್ನು ಉಪಯೋಗಿಸ್ಕೊಳ್ಬೋದು ನಾವು. ಹಾಗೆ ಯಾರಾದರೂ ಹೊಸಬರು ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಹಾಗೆ ಲೈಕ್ ಮಾಡಿ ಮತ್ತೆ ಶೇರ್ ಮಾಡೋದನ್ನ ಮರಿಬೇಡಿ. ತುಂಬಾ ಸಿಂಪಲ್ ಆದ ಒಂದು ರೆಮಿಡಿ ಇದು. ವಿಡಿಯೋ ಫುಲ್ ನೋಡಿ. ನಾನು ಹೇಳ್ತಾ ಇರುವಂತ ಒಂದು ರೆಮಿಡಿ ಉಂಟಲ್ಲ, ಅದು ಜಾಸ್ತಿ ಸಹ ತಗೊಳ್ಬಾರ್ದು. ಅದು ಜಾಸ್ತಿ ತಗೊಂಡ್ರೆ ಸಹ ಇದು ಉಷ್ಣ ಅಂತ ಹೇಳ್ತಾರೆ, ಅಂದ್ರೆ ತುಂಬಾ ಹೀಟ್ ಆಗ್ತದೆ. ಹಾಗಾಗಿ ಸ್ವಲ್ಪ ಪ್ರಮಾಣದಲ್ಲಿ ಮಾತ್ರ ತಗೊಳ್ಬೇಕು. ನೋಡಿ, ಫಸ್ಟ್ ಇದಂತ ಹೇಳಿದ್ರೆ, ಈಗ ಎಸಿಡಿಟಿ ಮತ್ತೆ ಎದೆಯಲ್ಲಿ ಉರಿ ಎಲ್ಲ ಸ್ಟಾರ್ಟ್ ಆಗ್ತದಲ್ಲ, ಅದು ಸ್ಟಾರ್ಟ್ ಆದ ತಕ್ಷಣ ನೀವು ಒಂದು ಲವಂಗವನ್ನ ಬಾಯಲ್ಲಿ ಹಾಕೊಳ್ಬೇಕು. ಒಂದೇ ಒಂದು ಲವಂಗ, ಜಾಸ್ತಿ ಅಲ್ಲ. ಒಂದು ಲವಂಗವನ್ನ ಬಾಯಲ್ಲಿ ಹಾಕೊಂಡು ಸ್ವಲ್ಪ ಅಗಿಬೇಕು. ಅಗ್ದು ಆ ರಸ ಉಂಟಲ್ಲ, ರಸನ ನೀವು ನುಂಗಬೇಕು. ಅದು ಸ್ವಲ್ಪ ನಮ್ಗೆ ಇಲ್ಲಿ ಗಂಟ್ಲಲ್ಲಿ ಇಳಿವಾಗ್ಲೇನೆ ಸ್ವಲ್ಪ ಗೊತ್ತಾಗ್ತದೆ, ಸ್ವಲ್ಪ ಕಮ್ಮಿ ಆಗ್ತಾ ಹೋಗ್ತದೆ. ಜಾಸ್ತಿ ತಗೊಳ್ಬೇಡಿ, ಒಂದು ಲವಂಗ ತಿಂದ್ರೆ ಸಾಕಾಗ್ತದೆ ನಿಮ್ಗೆ. ಅದ್ ರಸ ನುಂಗಿ ಅದು ಇದಿರ್ತದಲ್ಲ, ಅದನ್ನ ನೀವು ಬೇಕಾದ್ರೆ ಎಸಿಬಹುದು. ಎರಡನೇ ವಿಧಾನ ಅಂತ ಹೇಳಿದ್ರೆ, ನಿಮ್ಗೆ ಹಾಗೆ ಒಂದೊಂದ್ಸಲ ಏನಾಗ್ತದೆ, ಅದು ತಿನ್ನುವಾಗ ಬಾಯಲ್ಲಿ ಉರಿ ಬರ್ತದೆ ಒಬ್ಬರಿಗೆ. ಅದು ತಿನ್ಲಿಕ್ಕೆ ಬೇಡ ಅಂತ ಹೇಳಿದ್ರೆ, ಒಂದು ಲೋಟ ನೀರನ್ನ ನೀವು ಬಿಸಿ ಮಾಡ್ಲಿಕ್ಕೆ ಇಡಿ. ಹಾಗೇನೆ ಅದಕ್ಕೆ ಒಂದು 2 ಲವಂಗ ಹಾಕೊಳ್ಳಿ. 2 ಲವಂಗ ಹಾಕಿ ಅದನ್ನ ಚಂದ ಮಾಡಿ ಕುದಿ ತರಿಸಿದ ನಂತರ ಅದು ಸ್ವಲ್ಪ ಉಗುರು ಬೆಚ್ಚಗೆ ಇರುವಾಗಲೇ ನೀವು ಅದನ್ನ ಕುಡಿಬೇಕು. ಈ ತರ ಕುಡಿತಾ ಬಂದ್ರೆ ಅದು ಹೊಟ್ಟೆ ಉರಿ ಉಂಟಲ್ಲ, ಸ್ವಲ್ಪ ಕಮ್ಮಿ ಆಗ್ತದೆ, ಮತ್ತೆ ತಂಪಾಗ್ತದೆ. ತಕ್ಷಣಕ್ಕೆ ಒಂದು ತಂಪು ನೀಡ್ತದೆ ಹೊಟ್ಟೆಗೆ. ಖಂಡಿತವಾಗ್ಲೂ ನೀವು ಟ್ರೈ ಮಾಡಿ ನೋಡಿ ಇದು. ಮತ್ತೆ ಗಂಟಲು ನೋವು, ಈ ನಮ್ಗೀಗ ಥ್ರೋಟ್ ಇನ್ಫೆಕ್ಷನ್ ಆಗ್ತದೆ ಅಥವಾ ಟಾನ್ಸಿಲ್ಸ್ ಪ್ರಾಬ್ಲಮ್ ಇರ್ತದೆ ನೋಡಿ, ಆಗ ಸಹ ಒಂದು ಲವಂಗ ನೀವು ಬಾಯಲ್ಲಿ ಹಾಕೊಳ್ಳಿ. ಅದರಿಂದ ತುಂಬಾ ಒಂದು ನಮಗೆ ರಿಲೀಫ್ ಆಗ್ತದೆ. ಶೀತ ಕೆಮ್ಮಿಗೆ ಸಹ ಆಗ್ತದೆ, ಮತ್ತೆ ನಮ್ಗೆ ಎಸಿಡಿಟಿ ಇದಕ್ಕೆ ಪ್ರಾಬ್ಲಮಿಗೆ ಸಹ ಒಂದು ಒಳ್ಳೆ ಒಂದು ಮನೆ ಮದ್ದಂತ ನಾನು ಹೇಳ್ತೇನೆ. ಆಮೇಲೆ ಇದು ಲವಂಗ ಉಂಟಲ್ಲ, ನಮ್ಗೆ ಹಲ್ಲು ನೋವಿಗೆ ಸಹ ಒಂದು ಬೆಸ್ಟ್ ಮೆಡಿಸಿನ್ ಅಲ್ಲ, ಎಲ್ರಿಗೂ ಸಹ ಗೊತ್ತಿದೆ. ಹಲ್ಲು ನೋವು ಆಗುವಾಗ ನಾವು ಲವಂಗವನ್ನ ಕುಟ್ಟಿ ಹಲ್ಲಿದು ಸೈಡಿಗೆಲ್ಲ ಇಟ್ಕೊಳ್ತೇವೆ. ಹಾಗೆ ನಮ್ಮ ಬಾಯಿಯ ವಾಸನೆ ಕೂಡ ಇದರಿಂದ ಕಮ್ಮಿ ಆಗ್ತಾ ಹೋಗ್ತದೆ. ಮತ್ತೆ ನೀವು ಲವಂಗ ಅಂತ ಹೇಳಿದ್ರೆ ಬೆಳಿಗ್ಗೆ ಎಲ್ಲ ಖಾಲಿ ಹೊಟ್ಟೆಗೆ ಆ ತರ ಎಲ್ಲ ತಿನ್ಲಿಕ್ಕೆ ಹೋಗ್ಬೇಡಿ. ಇದನ್ನು ನೀವು ಊಟ ಆದ ನಂತರ ಒಂದು ಲವಂಗವನ್ನ ಬಾಯಲ್ಲಿ ಹಾಕೊಂಡು ನೀವು ಅಗಿಬಹುದು. ಅದರಲ್ಲೂ ನೀವು ರಾತ್ರಿ ಊಟ ಆದ ನಂತರ ಇದನ್ನ ಲವಂಗವನ್ನ ತಿನ್ನೋದ್ರಿಂದ ಅಂದ್ರೆ ತುಂಬಾ ಒಮ್ಮೆ ನೋಡಿ, ರಾತ್ರಿ ಟೈಮಲ್ಲಿ ನಮಗೆ ಹೊಟ್ಟೆ ಉರಿ ಎಲ್ಲ ಸ್ಟಾರ್ಟ್ ಆಗ್ತದಲ್ಲ, ಅದು ಸ್ವಲ್ಪ ಕಮ್ಮಿ ಆಗ್ತಾ ಹೋಗ್ತದೆ. ಇನ್ನೊಮ್ಮೆ ಹೇಳ್ತಾ ಇದ್ದೇನೆ, ಜಾಸ್ತಿ ನೀವು ಅದನ್ನ ಯೂಸ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಲವಂಗ ಒಂದು ಯೂಸ್ ಮಾಡಿ ನಿಮ್ಗೆ ತಿನ್ನೋದಿದ್ರೆ. ಇಲ್ಲ ನಿಮ್ಗೆ ತಿನ್ಲಿಕ್ಕೆ ಆಗುದಿಲ್ಲ ಹೇಳಿದ್ರೆ ಒಂದು 2 ಹಾಕಿ ನೀವು ಕಷಾಯ ಮಾಡ್ಕೊಳ್ಬಹುದು. ಇದು ತುಂಬಾ ಉಷ್ಣ ಆಗ್ತದೆ ಇದರಲ್ಲಿ. ಇನ್ನೊಂದು ನಿಮ್ ಜೊತೆ ಶೇರ್ ಮಾಡ್ಕೊಳ್ಳಿಕ್ಕಿತ್ತು ನನಗೆ. ಇದು ಎಂತ ಅಂತ ಹೇಳಿದ್ರೆ, ಈಗ ಹುಡುಗಿಯರಿಗೆ ನೋಡಿ, ಪಾಪ ಹೆಣ್ಮಕ್ಳು ತುಂಬಾ ಈ ಮುಟ್ಟಿನ ಸಮಸ್ಯೆ ತುಂಬಾ ಅನುಭವಿಸ್ತಾರೆ. ಅಂದ್ರೆ ಹೊಟ್ಟೆ ನೋವು ಹಾಗೆಲ್ಲ ಬರ್ತದಲ್ಲ, ಆಗ ಅಂದ್ರೆ ಮತ್ತೆ ಒಮ್ಮೊಮ್ಮೆ ಕರೆಕ್ಟ್ ಆಗಿ ಸ್ವಲ್ಪ ಬ್ಲೀಡಿಂಗ್ ಆಗ್ಲಿಲ್ಲ ಅಂತ ಹೇಳಿದ್ರು ಸಹ ಹೊಟ್ಟೆ ನೋವು ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಕಿಬ್ಬೊಟ್ಟೆ ನೋವು ಅದರಲ್ಲೂ, ಅದು ತುಂಬಾ ನೋವು ಅದು. ಹಾಗೆ ಒಂದು 2 ವಸ್ತುನ ನೀವು ಒಂದು ಮುಟ್ಟಾಗುದು ಒಂದು 2 ದಿನ ಮೊದಲು ನೀವು ಇದನ್ನ ತಗೊಂಡ್ರೆ ಸ್ವಲ್ಪ ನೋವನ್ನ ಕಡಿಮೆ ಮಾಡ್ಕೊಳ್ಬಹುದು. ಇದು ಸಹ ಜಾಸ್ತಿ ಯೂಸ್ ಮಾಡ್ಲಿಕ್ಕಿಲ್ಲ. ಒಂದು 2 ದಿನ ಮೊದಲು ಸ್ವಲ್ಪ ನೀವು ಅದನ್ನ ತಗೊಂಡ್ರೆ ಸಾಕಾಗ್ತದೆ. ಅದರಲ್ಲಿ ಒಂದು ಅನಾನಸ್ ಮತ್ತೆ ಇನ್ನೊಂದು ದಾಲ್ಚಿನ್ನಿ. ಅನಾನಸ್ ಹಾಗೇನೆ ನೀವು ಅದನ್ನ ಕಟ್ ಮಾಡಿ, ಹಣ್ಣಾದ ಆಗಿರ್ತದೆ ನೋಡಿ, ಅದನ್ನ ಸಿಪ್ಪೆಲ್ಲ ತೆಗೆದು ನೀವು ಕಟ್ ಮಾಡಿ ಒಂದು 2 ಪೀಸ್ ತಿನ್ಬಹುದು. ಇನ್ನು ದಾಲ್ಚಿನ್ನಿ ಸಹ ಹಾಗೇನೆ. ದಾಲ್ಚಿನ್ನಿಯನ್ನ ಯೂಸ್ ಮಾಡೋದ್ರಿಂದ ನಮ್ಮ ಈ ಕಿಬ್ಬೊಟ್ಟೆಯ ಸೆಳೆತ ಮತ್ತೆ ನೋವನ್ನು ಸಹ ಇದೊಂದು ಕಡಿಮೆ ಮಾಡ್ತದೆ, ದಾಲ್ಚಿನ್ನಿ ಯೂಸ್ ಮಾಡೋದ್ರಿಂದ. ಮತ್ತೆ ಅನಾನಸ್ ಸಹ ಹಾಗೇನೆ. ಈ ಮುಟ್ಟಿನ ಸಮಸ್ಯೆ ಅಂದ್ರೆ ಮುಟ್ಟಿನ ಸಮಯದಲ್ಲಿ ಆಗುವಂತಹ ನೋವು ಉಂಟಲ್ಲ, ಅದು ಸಹ ಒಂದು ಕಮ್ಮಿ ಮಾಡ್ತದೆ. ದಾಲ್ಚಿನ್ನಿ ಉಂಟಲ್ಲ, ಇದು ಒಂದ್ ವೇಳೆ ನಿಮಗೆ ತುಂಬಾ ಬ್ಲೀಡಿಂಗ್ ಆಗ್ತಾ ಉಂಟಂತ ಹೇಳಿದ್ರು ಸಹ ಅದನ್ನ ನಿಯಂತ್ರಣ ಮಾಡ್ತದೆ. ಮತ್ತೆ ರಕ್ತ ಹೆಪ್ಪುಗಟ್ಟದ್ ನೋಡಿ, ಒಮ್ಮೊಮ್ಮೆ ಪೀಸ್ ಗಟ್ಟಿ ಗಟ್ಟಿ ಪೀಸ್ ತರ ಎಲ್ಲ ಆಗ್ತದೆ ನೋಡಿ, ಅದನ್ನು ಸಹ ಒಂದು ಸ್ಟಾಪ್ ಮಾಡ್ತದೆ ಇದು ದಾಲ್ಚಿನ್ನಿ. ಮತ್ತೆ ಈ ಮುಟ್ಟಿನ ದಿನಗಳಲ್ಲಿ ಒಂಚೂರು ಸ್ವಲ್ಪ ರಿಲ್ಯಾಕ್ಸ್ ಆಗ್ತದೆ ಈ ದಾಲ್ಚಿನ್ನಿ ಮತ್ತೆ ಅನಾನಸ್ ಎಲ್ಲ ಯೂಸ್ ಮಾಡೋದ್ರಿಂದ. ಡೈಲಿ ಎಲ್ಲ ನೀವು ನಿಮ್ಮ ಪೀರಿಯಡ್ ಟೈಮ್ಗಿಂತ ಒಂದು 2 ದಿನ ಮೊದಲು. ಪೀರಿಯಡ್ಸ್ ಟೈಮಲ್ಲಿ ನೋಡಿ, ಹೊಟ್ಟೆ ಉಬ್ರ ಒಮ್ಮೊಮ್ಮೆ ಅಂದ್ರೆ ಒಂಥರ ಹಸ್ವೆ ಇಲ್ಲ ಆ ತರ ಎಲ್ಲ ಹೊಟ್ಟೆ ಉಬ್ರ ತರ ಆಗ್ತದೆ. ಮತ್ತೆ
ಇದು ಡೈಜೆಷನ್ ಪ್ರಾಬ್ಲಮ್ ಸಹ ಸ್ಟಾರ್ಟ್ ಆಗ್ತದೆ. ಆ ಟೈಮಲ್ಲಿ ಜೀರ್ಣಕ್ರಿಯೆ ಕರೆಕ್ಟಾಗಿ ಆಗೋದಿಲ್ಲ. ಆಗ ಸಹ ಈ ಅನಾನಸ್ ತಿನ್ನೋದ್ರಿಂದ ಜೀರ್ಣಕ್ರಿಯೆ ಕರೆಕ್ಟಾಗಿ ಆಗ್ತದೆ. ಮತ್ತು ದಾಲ್ಚಿನ್ನಿ ಗ್ಯಾಸ್ಟ್ರಿಕ್ ಇದು ಸಮಸ್ಯೆನ ದೂರ ಮಾಡ್ತದೆ. ಈಗ ನಾನು ಯಾವಾಗಲೂ ನಿಮಗೆ ಹೇಳ್ತಾ ಇರ್ತೇನೆ, ಈ ಕಷಾಯ ಮಾಡುವಾಗ ಸ್ವಲ್ಪ ದಾಲ್ಚಿನ್ನಿಯನ್ನು ಪೀಸನ್ನು ಒಂದು ಹಾಕಿ ನೀವು ಕಷಾಯ ಮಾಡ್ಕೊಳ್ಳಿ ಅಂತೇಳಿ. ಈ ದಾಲ್ಚಿನ್ನಿ ಹಾಕೋದ್ರಿಂದ ನಮಗೆ ಇದು ಗ್ಯಾಸ್ಟ್ರಿಕ್ ಇದು ಪ್ರಾಬ್ಲಮ್ ಸ್ವಲ್ಪ ರಿಲೀಫ್ ಆಗ್ತದೆ. ಈ ಜೀರಿಗೆ ಮತ್ತು ನಾವು ಕೊತ್ತಂಬರಿ ಎಲ್ಲ ಹಾಕಿ ಕಷಾಯ ಮಾಡ್ತೇವೆ ನೋಡಿ, ಅದರಲ್ಲಿ ಸ್ವಲ್ಪ ದಾಲ್ಚಿನ್ನಿಯ ಪೀಸನ್ನು ನಾವು ಹಾಕ್ಕೊಳ್ಬೇಕು. ಪೀರಿಯಡ್ ಟೈಮಲ್ಲಿ ನಮ್ಮ ಮೂಡ್ ಸಹ ಒಂಥರ ಇದ್ರಾಗಿರ್ತದೆ, ಮೂಡ್ ಸ್ವಿಂಗ್ಸ್ ಅಂತ ಹೇಳ್ತೇವೆ ನೋಡಿ, ಆ ಥರ ಅದನ್ನು ಸಹ ಒಂದು ಕಂಟ್ರೋಲಲ್ಲಿ ಇಡ್ತದೆ ಈ ದಾಲ್ಚಿನ್ನಿ ಮತ್ತು ಅನಾನಸ್. ಮ್ಯಾಂಗ್ನೀಸ್ ಜಾಸ್ತಿ ಇದೆ ಇದರಲ್ಲಿ, ಹಾಗಾಗಿ ಅದರಲ್ಲಿ ಆ ಅಂಶ ಜಾಸ್ತಿ ಇರೋದ್ರಿಂದ ಅತಿಯಾದ ಒಂದು ನೋವು ಮತ್ತು ಈ ಮೂಡ್ ಸ್ವಿಂಗ್ಸ್ ಎರಡನ್ನೂ ಸಹ ಒಂದು ನಿಯಂತ್ರಣದಲ್ಲಿ ಇಡ್ತದೆ. ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿ. ತುಂಬ ತಿನ್ನಬೇಡಿ, ಅನಾನಸ್ ಸಹ ತುಂಬ ತಿನ್ನಲಿಕ್ಕೆ ಹೋಗಬೇಡಿ, ಅದು ಸಹ ತುಂಬ ಹೀಟ್ ಅದು. ಹಾಗಾಗಿ ಅಂದರೆ ಒಂದು 2 ಪೀಸು ಅಷ್ಟು ತಿಂದರೆ ಸಾಕು. ನಿಮಗೆ ಅದು ಒಂದೊಂದೇ ಪೀಸ್ ನಿಮಗೆ ತಿನ್ಲಿಕ್ಕೆ ಆಗಲಿಲ್ಲ ಅಂತ ಹೇಳಿದರೆ ಒಂದು ಬೌಲಲ್ಲಿ 1-2 ಪೀಸ್ ತಗೊಂಡು ಕಟ್ ಮಾಡಿ ಹಾಕ್ತಿರಲ್ಲ ನೀವು, ಆ ಕಟ್ ಮಾಡಿದ ಮೇಲೆ ನೀವು ಸ್ವಲ್ಪ ದಾಲ್ಚಿನ್ನಿ ಪೌಡರನ್ನು ನೀವು ಸ್ವಲ್ಪ ಅದ್ರ ಮೇಲೆ ಹಾಕ್ಕೊಳ್ಳಿ. ಹಾಗೆಯೇ ಇದು ನಿಮಗೆ ಒಂದು ಟೇಸ್ಟ್ ಸಹ ಬರ್ತದೆ, ಮತ್ತು ಒಂದು ನೋವಿಗೆ ಒಂದು ಒಳ್ಳೆಯ ಔಷಧಿಯಾಗಿ ಸಹ ಕೆಲಸ ಮಾಡ್ತದೆ. ನಿಮಗೆ ಹಾಗೆಯೇ ತಿನ್ಲಿಕ್ಕೆ ಬೇಡ ಹೇಳಿದರೆ ನೀವು ಸ್ವಲ್ಪ ಬೆಲ್ಲದ ಪುಡಿಯನ್ನು ಸಹ ಅದಕ್ಕೆ ಹಾಕ್ಬೋದು, ಇಲ್ಲ ಸಕ್ಕರೆ ಸಹ ಹಾಕ್ಬೋದು. ಆದಷ್ಟು ಸಕ್ಕರೆಯನ್ನು ಅವಾಯ್ಡ್ ಮಾಡಿ ಸ್ವಲ್ಪ ಬೆಲ್ಲದ ಪುಡಿ ಬೇಕಾದರೆ ನೀವು ಹಾಕ್ಕೊಳ್ಬೋದು. ಅನಾನಸು ಸ್ವೀಟೇ ಇರ್ತದೆ. ನಿಮ್ಗೆ ಇನ್ನೂ ಸಹ ಸ್ವಲ್ಪ ಬೇಕಂತ ಹೇಳಿದ್ರು, ನಾವೀಗ ಸ್ವಲ್ಪ ಅದಕ್ಕೆ ಮೊದಲೆಲ್ಲ ಸಕ್ಕರೆ ಹಾಕಿ ಇಡ್ತಾ ಇದ್ವಿ, ನಾನೀಗ ಸ್ವಲ್ಪ ಬೆಲ್ಲ ಹಾಕಲಿಕ್ಕೆ ಸ್ಟಾರ್ಟ್ ಮಾಡಿದೆ ಅದಕ್ಕೆ ತಿನ್ನುವಾಗ. ನೋಡಿ ಹೇಗೆ ಆಗ್ತದೆ. ಇಲ್ಲಿ ಬೇಡ ಅಂತ ಹೇಳಿದರೆ ನೀವು ಖಾಲಿ ದಾಲ್ಚಿನ್ನಿ ಪುಡಿಯನ್ನು ಹಾಕಿನೇ ತಿನ್ಬೋದು. ಇನ್ನು ಇದು ದಾಲ್ಚಿನ್ನಿದು ಚಹಾ ಮಾಡ್ಬೋದು. ನಿಮಗೆ ಅನಾನಸ್ ತಿನ್ನೋದು ಬೇಡ, ಅದು ಒಬ್ಬೊಬ್ಬರಿಗೆ ಅದು ಆಗೋದೇ ಇಲ್ಲ, ತಿಂದರೆ ಬಾಯಲ್ಲೆಲ್ಲ ಗುಳ್ಳೆ ಆಗ್ತದೆ ಅಂತೇಳಿ ಒಬ್ಬರು ತಿನ್ನೋದಿಲ್ಲ. ಆದರೆ ಅದು ಕಫಕ್ಕೆ ಎಲ್ಲ ಒಂದು ಒಳ್ಳೆ ಮದ್ದದು. ಈಗ ನಿಮಗೆ ಕಫ ಎಲ್ಲ ಕಟ್ಟಿದ್ರೆ ಅಥವಾ ಗಂಟ್ಲಲ್ಲಿ ಕಫ ಎಲ್ಲ ಕಟ್ಟಿದ ಹಾಗೆ ಆಗ್ತದೆ ನೋಡಿ, ಆಗ ಆ ಟೈಮಲ್ಲಿ ನೀವು ಈ ಅನಾನಸನ್ನು ತಿನ್ನೋದ್ರಿಂದ ಕಫ ಕರಗಿ ಹೋಗ್ತದೆ. ನೀವು ಈ ದಾಲ್ಚಿನ್ನಿ ಟೀ ಮಾಡೋದು ಹೇಗೆ ಅಂತ ಹೇಳಿದರೆ, 1 ಕಪ್ ನೀರನ್ನು ಬಿಸಿ ಮಾಡ್ಕೊಳ್ಳಿ, ಅದರಲ್ಲಿ ಈ ದಾಲ್ಚಿನ್ನಿ ಪೀಸ್ ಇದ್ದರೆ ಪೀಸನ್ನು ಹಾಕ್ಕೊಳ್ಳಿ, ಇಲ್ಲ ದಾಲ್ಚಿನ್ನಿ ಪುಡಿಯನ್ನು ಸಹ ನೀವು ಇದಕ್ಕೆ ಸೇರಿಸ್ಕೊಳ್ಬೋದು. ಸ್ವಲ್ಪ ಕುದಿ ತರಿಸಿ ಆಮೇಲೆ ಸೋಸಿ ಅದನ್ನು ನೀವು ಸ್ವಲ್ಪ ಬೆಚ್ಚಗಿರುವಾಗಲೇ ಕುಡಿತಾ ಬನ್ನಿ. ಈ ಥರ ಕುಡಿತಾ ಬರೋದ್ರಿಂದ ನೋವು ಸ್ವಲ್ಪ ಕಮ್ಮಿ ಆಗ್ತಾ ಹೋಗ್ತದೆ. ನಾನು ಮೊದಲೇ ಹೇಳಿದೆ, ನೀವು ಇದನ್ನು ಯಾವಾಗ ಸ್ಟಾರ್ಟ್ ಮಾಡ್ಬೇಕಂತೇಳಿದರೆ ಪೀರಿಯಡ್ ಇದು ನೀವು 2 ದಿನ ಮೊದಲು ಇದನ್ನು ಸ್ಟಾರ್ಟ್ ಮಾಡಬೇಕು. ಇಲ್ಲಿ ನೀವು 1-2 ದಿನ ಮೊದಲು ಸ್ಟಾರ್ಟ್ ಮಾಡೋದ್ರಿಂದ ಈ ನೋವು ಉಂಟಲ್ಲ ಸ್ವಲ್ಪ ಮಟ್ಟಿಗೆ ನೀವು ಕಂಟ್ರೋಲಲ್ಲಿ ಇಟ್ಕೊಳ್ಬೋದು. ಈ 2ನ್ನ ಸಹ ನೀವು ಯೂಸ್ ಮಾಡೋದ್ರಿಂದ ನಿಮಗೆ ಅನಾನಸ್ ಬೇಡವೇ ಅಂತ ಹೇಳಿದರೆ ನೀವು ದಾಲ್ಚಿನ್ನಿ ಪೌಡರ್ ಅಥವಾ ದಾಲ್ಚಿನ್ನಿ ಅದು 2ರಲ್ಲಿ ನಿಮ್ಮನೇಲಿ ಯಾವುದುಂಟು ಅದನ್ನು ನೀವು ಯೂಸ್ ಮಾಡ್ಬೋದು. ಆಮೇಲೆ ಅನಾನಸಲ್ಲಿ ವಿಟಾಮಿನ್ ಸಿ ಮತ್ತು ಒಂದು ಅದರಲ್ಲಿನೇ ಒಂದು ಸಕ್ಕರೆ ಅಂಶ ಇರೋದ್ರಿಂದ ಈ ಆಲಸ್ಯ ನೀವು ನೋಡಿರ್ಬೋದು. ಮಕ್ಕಳು ನೋಡಿ, ಹೆಣ್ಮಕ್ಳಿಗೆ ಈಗ ಮುಟ್ಟೆಲ್ಲ ಆದಾಗ ಸ್ವಲ್ಪ ಆಲಸ್ಯ ಥರ, ಅಂದರೆ ಹೊಟ್ಟೆ ನೋವೆಲ್ಲ ಇರ್ತದಲ್ಲ, ಮತ್ತು ಸ್ವಲ್ಪ ಟಯರ್ಡ್ನೆಸ್ ಇರ್ತದೆ. ಆ ಟೈಮಲ್ಲಿ ಇದಂಥದ್ದೆಲ್ಲ ತಗೊಳ್ಳೋದ್ರಿಂದ ಆಲಸ್ಯ ಮತ್ತು ಈ ಸುಸ್ತನ್ನು ದೂರ ಮಾಡಿ ಬಾಡಿ ಒಂದು ಆಕ್ಟಿವ್ ಆಗಿ ಇರ್ತದೆ ಇದೆರಡನ್ನು ಯೂಸ್ ಮಾಡೋದ್ರಿಂದ. ಫ್ರೆಂಡ್ಸ್, ಈ 2ನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೇನೆ. ಒಂದು ಎಸಿಡಿಟಿಗೆ ಮತ್ತು ಎದೆ ಉರಿ ಅದಕ್ಕೆ ಒಂದು ರೆಮಿಡಿ ಹೇಳಿದೆ. ಆಮೇಲೆ ಈ ಮುಟ್ಟಿನ ಸಂದರ್ಭದಲ್ಲಿ ಹೊಟ್ಟೆ ನೋವು ಸ್ಟಾರ್ಟ್ ಆಗ್ತದಲ್ಲ, ಅದಕ್ಕೆ ಸಹ ಒಂದು ರೆಮಿಡಿ ಹೇಳಿದೆ. ನಿಮಗೆ ವಿಡಿಯೋ ಹೇಗೆ ಅನಿಸ್ತು ಅಂತೇಳಿ ಕಮೆಂಟ್ ಮಾಡಿ ಹೇಳಿ. ಆದಷ್ಟು ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು.